ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಕೋಪ ತಂದಿಟ್ಟ ಸಂಕಷ್ಟ ಎನ್ನುವ ವಿಷಯದ ಬಗ್ಗೆ ಕಥೆಯೊಂದನ್ನು ನಾವುಗಳು ವಿಮರ್ಶೆ ಮಾಡುವವರಿದ್ದೇವೆ. ಕೋಪ ಎನ್ನುವಂಥದ್ದು ಬಹಳ ಅಪಾಯಕಾರಿ. ಕೋಪಕ್ಕೆ ನಮ್ಮನ್ನು ನಾವು ಅರ್ಪಿಸಿಕೊಂಡ ನಂತರ ವಿಷಯಗಳೆಲ್ಲ ನಡೆದು ಹೋದ ಮೇಲೆ ನಡೆಯುವಂತಹ ಕೊನೆಯ ಫಲಿತಾಂಶ ನಮ್ಮನ್ನ ಬಹಳ ಕೆಟ್ಟ ಪರಿಸ್ಥಿತಿಗೆ ತಂದೊಡ್ಡಬಹುದು. ಇದರ ಕುರಿತಾದ ಕಥೆಯನ್ನ ನಾವು ಈ ದಿನ ವಿಮರ್ಶೆ ಮಾಡ್ತಾ ಇದ್ದೇವೆ. ಊರೊಂದರಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ವಾಸವಾಗಿದ್ದ. ಆತ ತನ್ನ ಮನೆಯಲ್ಲಿ ಹೆಂಡತಿ ಮತ್ತು ಪುಟ್ಟ ಇಬ್ಬರು ಮಕ್ಕಳ ಜೊತೆಗೆ ವಾಸ್ತವ್ಯವನ್ನ ಹೂಡಿದ್ದ. ಆತ ಆ ವರ್ಷ ಬಹಳ ಅನುಕೂಲವಾದಂತಹ ಸಂಪಾದನೆಯನ್ನ ಪಡೆದಿದ್ದರಿಂದಾಗಿ ಒಂದೊಳ್ಳೆ ಕಾರನ್ನ ತೆಗೆದುಕೊಳ್ತಾನೆ. ಆ ಕಾರನ್ನ ತನ್ನ ಮನೆಯ ಮುಂದೆ ನಿಲ್ಲಿಸಿಕೊಂಡು ತುಂಬಾ ಶುಭ್ರವಾಗಿ ತುಂಬಾ ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ತಾ ಇರ್ತಾನೆ. ಈ ಹೊತ್ತಿನಲ್ಲಿ ಆತನ ಮಗ ಆಗಿನ್ನೂ ಪ್ರೈಮರಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಾನೆ. ಅಕ್ಷರಗಳನ್ನ ಕಲಿತಾ ಇದ್ದಂತ ಹೊತ್ತದು. ತಂದೆ ಶ್ರೀಮಂತನಾಗಿದ್ದು ವ್ಯಾಪಾರದಲ್ಲಿ ಇದ್ದ ಕಾರಣ ಮಕ್ಕಳಿಗೆ ಲಭ್ಯವಾಗ್ತಾ ಇದ್ದಂಥದ್ದು ಬಹಳ ಕಡಿಮೆ. ಆದರೆ ಮಕ್ಕಳಿಗೆ ಆ ತಂದೆಯ ಬಗ್ಗೆ ಬಹಳ ಪ್ರೀತಿ ಇತ್ತು. ರಾತ್ರಿ ತಡವಾಗಿ ತಂದೆ ಬರುವಾಗ ಮಕ್ಕಳು ಆಗ ಮಲಗಿರ್ತಾ ಇದ್ರು. ಬೆಳಗ್ಗೆ ಬೇಗ ತಂದೆ ಹೋಗೋದ್ರಿಂದಾಗಿ ಮಕ್ಕಳಿಗೆ ಅಪ್ಪನನ್ನ ಭೇಟಿಯಾಗುವಂತಹ ಸಂದರ್ಭವೇ ಇರ್ತಾ ಇರಲಿಲ್ಲ. ಇಂಥ ಹೊತ್ತಿನಲ್ಲಿ ಒಂದು ದಿನ ಶ್ರೀಮಂತ ಸ್ವಲ್ಪ ತಡವಾಗಿ ಏಳ್ತಾನೆ. ಆ ದಿನ ಭಾನುವಾರ ಆದದ್ರಿಂದಾಗಿ ಮಕ್ಕಳು ಕೂಡ ಮನೆಯಲ್ಲಿ ಇರ್ತಾರೆ. ಎದ್ದವನೇ ಆತನಿಗೆ ಮೊದಲು ನೆನಪಾಗುವಂಥದ್ದು ನನ್ನ ಕಾರನ್ನು ಸ್ವಚ್ಛಗೊಳಿಸಬೇಕು ಅನ್ನೋ ವಿಷಯ. ಹಾಗಾಗಿ ಒಂದು ಬಕೆಟ್ನಲ್ಲಿ ನೀರು ತೆಗೆದುಕೊಂಡು ತನ್ನ ಕಾರನ್ನು ಸ್ವಚ್ಛಗೊಳಿಸುವಂಥ ಕೆಲಸದಲ್ಲಿ ನಿರತನಾಗ್ತಾನೆ. ಆತನ 7 ವರ್ಷ ಪ್ರಾಯದ ಮಗನೂ ಕೂಡ ಅಪ್ಪ ಕಾರ್ ತೊಳೆಯೋದನ್ನ ನೋಡಿ ಅಲ್ಲಿಗೆ ಹೋಗ್ತಾನೆ. ಹೀಗೆ ಕಾರ್ ತೊಳೆಯುವ ಚಟುವಟಿಕೆಗಳ ಮಧ್ಯೆ ಒಮ್ಮೆ ತಂದೆ ಕಾರ್ನ ಮುಂಭಾಗಕ್ಕೆ ಬಂದು ನೋಡಿದಾಗ ಮಗ ಒಂದು ಚೂಪಾದ ಕಲ್ಲಿನಿಂದ ಕಾರಿನಲ್ಲಿ ಏನನ್ನು ಬರೀತಾ ಇರ್ತಾನೆ. ಕೂಡಲೇ ತಂದೆಗೆ ಕೋಪ ಬಂದುಬಿಡುತ್ತೆ. ಇತ್ತೀಚೆಗೆ ತಾನೇ ತೆಗೆದುಕೊಂಡಿರುವಂತಹ ಹೊಸ ಕಾರ್, ಸಾಕಷ್ಟು ಹಣವನ್ನ ಅದರ ಮೇಲೆ ವ್ಯಯಿಸಿದ್ದಾನೆ. ಇಂಥ ಹೊತ್ತಲ್ಲಿ ಮಗ ಹೀಗೆ ಮಾಡಿಬಿಟ್ನಲ್ಲ, ನನ್ನ ಕಾರ್ ಹಾಳಾಯ್ತಲ್ಲ ಅನ್ನುವಂತಹ ವಿಷಯ ಆತನನ್ನ ಕಂಗೆಡಿಸಿ ಬಿಡುತ್ತೆ. ಏನು ಮಾಡಬೇಕು ಅನ್ನೋದು ತೋಚದೆ ಮಗನ ಈ ಒಂದು ಕೆಟ್ಟ ಚಾಳಿಯಿಂದಾಗಿ ಕಾರ್ ಬಲಿಯಾಯಿತು ಅನ್ನುವ ಒಂದು ಕೋಪದಲ್ಲಿ ತನ್ನ ಮಗ ಬರಿತಾ ಇದ್ದಂತಹ ಚೂಪಾದ ಕಲ್ಲನ್ನು ತೆಗೆದುಕೊಂಡು ಮಗನ ಕೈಗೆ ನೇರವಾಗಿ ಜಜ್ಜಿ ಬಿಡ್ತಾನೆ. ಒಂದಷ್ಟು ಹೊತ್ತು ಕೋಪ ಕಡಿಮೆಯಾದ ನಂತರ ಮಗನನ್ನ ನೋಡುವಾಗ ಕೈಯಿಂದ ಧಾರಾಕಾರವಾಗಿ ರಕ್ತ ಬರ್ತಾ ಇರುತ್ತೆ. ಕೂಡಲೇ ಎಚ್ಚೆತ್ತಂಥ ತಂದೆ ಮಗನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಮಗುವಿನ ಕೈಯ ಮೂಳೆಗೆ ಬಹಳ ಕೆಟ್ಟ ರೀತಿಯಲ್ಲಿ ತೊಂದರೆಯಾಗಿರೋದ್ರಿಂದ, ಹಾನಿಯಾಗಿರೋದ್ರಿಂದ ಆತನ ಕೈಯ 2 ಬೆರಳುಗಳನ್ನು ತೆಗೆದು ಬಿಡಬೇಕು ಅನ್ನೋದಾಗಿ ವೈದ್ಯರು ಸಲಹೆಯನ್ನು ನೀಡ್ತಾರೆ. ಆರಂಭದಲ್ಲಿ 2 ಬೆರಳು ಅಂತ ಆದರೂ ಕೂಡ ಮುಂದುವರೆದು ಮತ್ತೆ 2 ಬೆರಳುಗಳನ್ನು ತೆಗಿಬೇಕಾದಂತಹ ಅನಿವಾರ್ಯತೆ ಬಂದು ಒದಗುತ್ತೆ. ಕೊನೆಯದಾಗಿ ಮಗುವನ್ನ ಎಲ್ಲ ವೈದ್ಯಕೀಯ ಚಿಕಿತ್ಸೆಯ ನಂತರ ಮನೆಗೆ ಸುಮಾರು 15 ದಿನಗಳ ನಂತರ ಕರೆದುಕೊಂಡು ಬರ್ತಾರೆ. ಇಷ್ಟು ಹೊತ್ತಿಗಾಗಲೇ ಮಗು ಆಸ್ಪತ್ರೆಯಲ್ಲಿದ್ದದ್ರಿಂದಾಗಿ ಸಾಕಷ್ಟು ದಿನಗಳ ಕಾಲ ಯಾರೂ ಇರೋದಿಲ್ಲ. ತಂದೆಗೆ ಮನಪರಿವರ್ತನೆ ಆಗಿರುತ್ತೆ. ತನ್ನ ಒಂದು ನಡವಳಿಕೆಯಿಂದ ಇಷ್ಟೆಲ್ಲ ಸಮಸ್ಯೆ ಆಯ್ತಲ್ಲ ಅನ್ನುವ ನೋವು ಕೂಡ ಕಾಡ್ತಾ ಇರುತ್ತೆ. ಹೀಗೆ ಮತ್ತೊಮ್ಮೆ ಕಾರ್ನ ಹತ್ರ ಬಂದು ಮಗ ಬರೆದಿದ್ದನ್ನ ಏನು ಬರೆದಿರಬಹುದು ಅಂತ ನೋಡಿದಾಗ ಅಪ್ಪ ಐ ಲವ್ ಯು ಅಂತ ಇಂಗ್ಲಿಷ್ನಲ್ಲಿ ಮಗ ಬರೆದಿರ್ತಾನೆ. ಇದನ್ನು ನೋಡಿ ತಂದೆಗೆ ಬಹಳ ಬೇಸರವಾಗಿ ಬಿಡುತ್ತೆ. ಕೇವಲ ಒಂದು ಕಾರ್ನ ಆಸೆಗೆ ಬಿದ್ದು ಬದುಕಿ ಬಾಳಬೇಕಾದಂಥ ಮಗನ ಕೈ ಬೆರಳುಗಳನ್ನು ನಾನು ಜಜ್ಜಿಬಿಟ್ನಲ್ಲ ಅನ್ನುವ ನೋವು ಸಾವಿನವರೆಗೂ ಆತನನ್ನು ಕಾಡುತ್ತೆ. ವೀಕ್ಷಕರೇ, ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. ಕ್ಷಣಿಕ ಕೋಪಕ್ಕೆ ಬಲಿಯಾಗಿ ಯಾವುದೋ ಒಂದು ವಿಷಯವನ್ನು ಮಾಡುವ ಮೊದಲು ಅದು ಇತರರನ್ನ ಯಾವ ರೀತಿಯಲ್ಲಿ ತೊಂದರೆಗೆ ಈಡು ಮಾಡಬಹುದು ಅನ್ನೋದನ್ನು ನಾವು ಸಾಕಷ್ಟು ಬಾರಿ ಯೋಚನೆಯನ್ನು ಮಾಡಬೇಕು. ಕೋಪ ಬಂದಾಗ ಯಾವುದೇ ವಿಷಯಕ್ಕೆ ಪ್ರತಿಕ್ರಿಯಿಸುವ ಬದಲು ಸ್ವಲ್ಪ ಕಾದು ನಮ್ಮ ಬುದ್ಧಿ ವಿವೇಚನೆಗೆ ಸಿಲುಕಿದ ನಂತರ ವಿವೇಚನೆಯಿಂದ ಉತ್ತರಿಸುವಂಥದ್ದು ಬಹಳ ಉತ್ತಮ, ಅಥವಾ ವಿವೇಚನೆಯಿಂದ ಪ್ರತಿಕ್ರಿಯಿಸುವುದು ಬಹಳ ಉತ್ತಮ ಅಂತ ಹೇಳ್ತಾ ಇನ್ನೊಂದು ಇಂತಹ ಕಥೆಯ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.